ಪ್ರಾಪರ್ಟಿ ಸ್ವಾಗತ. 20/32 ಸೈಟ್, ಕಾರ್ ಪಾರ್ಕಿಂಗ್ ಇದೆ, ಡಬಲ್ ಸೈಡ್ ಡೋರ್ ಇದೆ, ನಾರ್ತ್ ವೆಸ್ಟ್ ಕಾರ್ನರು, ವಿಶ್ವೇಶ್ವರ ಲೇಔಟು, 6 ಬ್ಲಾಕು. ಹಾಗೆ ಕಾರ್ ಪಾರ್ಕಿಂಗಲ್ಲಿ ಓನ್ ಬೋರ್ ಇದೆ, ಕಾವೇರಿ ಕಲೆಕ್ಷನ್ ಇದೆ, ಪ್ಲಸ್ಸು UPS ಕಲೆಕ್ಷನ್ನು, ಚೇಂಬರ್ ಸೈಡ್ ಇದೆ. ಸಮ್ ಬಂದಿದ್ದಾನೆ 10,000 ಲೀಟರ್ವರೆಗೂ ಇದೆ. ಗ್ಯಾಸ್ ಕಲೆಕ್ಷನ್ಗೆ ಇಲ್ಲಿ ಮಾಡಿದ್ದೀವಿ. ಓಕೆ, ಸ್ಟೋರೇಜ್ಗೆ ಅಂತ ಬ್ಯಾಕ್ ಸೈಡಲ್ಲಿ ಡಬಲ್ ಡೋರ್ ಮಾಡಿದ್ದೀವಿ. ನೋಡ್ಕೋಬೋದು ಏನನ್ನ ಸ್ಟೋರೇಜ್ ಮಾಡೋಕ್ಕೆ ಅಂತ. UPS ಕಲೆಕ್ಷನ್ ಇಲ್ಲಿದೆ. ಫೇಸಿಂಗು ಈಸ್ಟ್ ಫೇಸಿಂಗ್ ಡೋರ್ ಇದೆ, BDS ಸೈಟು, 20/32 ಇದೆ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಬೇರೆ ವುಡ್ ವರ್ಕಲ್ಲೇ ತುಂಬ ಮಾಡಿದ್ದೀವಿ. ಇನ್ನೊಂದು ಡೋರ್ಸ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದೂ ಅಷ್ಟೇ ಟೀಕುಡ್ಡಲ್ಲೇ ಮಾಡಿದ್ದೀವಿ ನಾವು. ಆಮೇಲೆ ಫಾಲ್ ಸೀಲಿಂಗು ಅಷ್ಟೇ ಎಲ್ಲ ವುಡ್ ವರ್ಕಲ್ಲೇ ಮಾಡಿದ್ದೀವಿ. ಹಾಗೆ ಇದರಲ್ಲಿ 3 ಬೆಡ್ರೂಮ್ ಇದೆ, ಒಂದು ಪಾರ್ಟಿ ಹಾಲ್ ಅಂತ ಒಂದಿದೆ, ಟೋಟಲ್ 4 ಬರುತ್ತೆ. ಪ್ರತಿಯೊಂದು ಡೋರ್ಗೂ ವೆನ್ನೀರ್ ಡೋರು ಪ್ಲಸ್ ಟೀಕುಡ್ಡೇ ಯೂಸ್ ಮಾಡಿದ್ದೀವಿ ನಾವು. ಹಾಗೆ ಪ್ರತಿಯೊಂದು ಬೆಡ್ರೂಮ್ಗೂ ನಾವು ಅಟ್ಯಾಚ್ ಬಾತ್ರೂಮ್ ಇದೆ, ಅಟ್ಯಾಚ್ ಬಾಲ್ಕನಿ ಇದೆ, ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ ಹಾಲ್. ಇದು ಟೋಟಲ್ಲು ಈ 5th ಬ್ಲಾಕಲ್ಲಿದೆ. ಇದರ ರೇಟ್ ಬಂದಿದ್ದಾನೆ 2.15. ಫಸ್ಟ್ ಫ್ಲೋರ್ಗೆ ಹೋಗೋಣ. SS ರೈಲಿಂಗ್ಸ್ ಹಾಕಿದ್ದೀವಿ, ಫುಲ್ಲು ಗ್ರಾನೈಟು. ಫುಲ್ಲು ವಾಲ್ ಸೈಡೆಲ್ಲ ಫುಲ್ ಟೈಲ್ಸ್ ಹಾಕ್ಸಿದ್ದೀವಿ. ಇದು ಫುಲ್ಲು ಟೈಲ್ಸಲ್ಲೇ ಮಾಡಿದ್ದೀವಿ, ಪ್ಲಸ್ ರೈಲಿಂಗ್ಸಲ್ಲಿ ಗ್ಲಾಸ್ ಸೆಟ್ಟಿಂಗು, ವಾಸ್ಕಾಲು ಪ್ಲಸ್ ಡೋರು. 9 ಫೀಟ್ ಹೈಟ್ ಇದೆ, ಈಸ್ಟ್ ಫೇಸ್ ಇದೆ, ಪೂರಾ ಬರ್ಮಾ ಟೀಕುಡ್ ಹಾಕಿದ್ದೀವಿ. ಎರಡು ಕಡೆ ಬಂದಿದ್ದಾನೆ ವೆಲ್ವೇಷನ್ಗೆ ಅಂತ ಹೇಳ್ಬಿಟ್ಟು 2 ಕಡೆ ವಿಂಡೋಸ್ ಇದೆ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. TV ಕ್ಯಾಬಿನ್. ಹಾಗೆ ರೂಫ್ ಬಂದಿದ್ದಾನೆ, ನಾವು ಯಾವುದು POP ಅಲ್ಲಿ ಮಾಡಿಲ್ಲ, ಫುಲ್ಲು ವುಡ್ ವರ್ಕಲ್ಲೇ ಮಾಡಿಸಿದ್ದೀವಿ ಸೀಲಿಂಗ್ ಪೂರ್ತಿ. ಅಡುಗೆ ಮನೆ, ಓಪನ್ ಕಿಚನ್ನು, ಸ್ಟೋರೇಜ್ ಎಲ್ಲ ಇಲ್ಲಿದೆ ನೋಡ್ಕೋಬೋದು. ಸ್ಪ್ರಿಂಗ್ ಆಕ್ಷನ್ಸು, ಇದು ಬಂದಿದ್ದಾನೆ ವಾಟರ್ ಫಿಲ್ಟರ್ದು ಇದು ಮಾಡ್ಕೊಳಕ್ಕೆ ಅಂತ. ಇದು ಬಂದು ಚಿಮ್ನಿ ಪ್ಲೇಸ್. ಹಾಗೆ ಇಲ್ಲೊಂದು ಯುಟಿಲಿಟಿ ಇದೆ, ಯುಟಿಲಿಟಿಯಲ್ಲಿ ನಿಮಗೆ ವಾಶ್ ಮಾಡ್ಕೊಳಕ್ಕೆ ಅಂತ ಇಲ್ಲೊಂದು ಸ್ಪೇಸ್ ಇದೆ, ಪ್ಲಸ್ ಇದ್ರ ಬ್ಯಾಕ್ ಸೈಡಲ್ಲಿ ಇಲ್ಲೊಂದು ವಾಶ್ರೂಮ್ ಇದೆ ಹಾಲಲ್ಲೇ. ಪ್ಲಸ್ ಈ ಸ್ಪೇಸ್ ಬಂದು ಡೈನಿಂಗ್ ಹಾಲ್ಗೆ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನೀವು ಫ್ರಿಜ್ ಮಾಡ್ಕೊಳೋ ಪಾಯಿಂಟ್ ಮಡಗಿದ್ದೀವಿ. ಡಬಲ್ ಡೋರ್ ಬೇಕಾದರೂ ಮಾಡ್ಕೋಬೋದು, ಸಿಂಗಲ್ ಡೋರ್ ಬೇಕಾದರೂ ಮಾಡ್ಕೋಬೋದು. ಹಾಗೆ ವ್ಯಾನಿಟಿ ಮಡಗಿದ್ದೀವಿ. ಇನ್ನೊಂದು ಸ್ಟೋರೇಜ್ ಅಂತ ಮಡಗಿದ್ದೀವಿ. ಹಾಗೆ ಇದು ದೇವ್ರ ಮನೆ.
ಹಾಲ್ ಆಯಿತು. ಇದು ಫಸ್ಟ್ ಫ್ಲೋರ್ಗೆ ಹೋಗ್ಬೋದು. ಇದನ್ನು ರೈಲಿಂಗ್ಸ್ ಎಲ್ಲ SS ಅಲ್ಲೇ ಗ್ಲಾಸ್ ಸೆಟ್ಟಿಂಗ್ ಮಾಡಿದ್ದೀವಿ. ಲ್ಯಾಂಡಿಂಗು, ಸ್ಕೈಲೈಟ್. ಇಲ್ಲಿ ಬಂದು POP ವರ್ಕ್ ಮಾಡಿಸಿದ್ದೀವಿ. ಹಾಗೆ ಶೋ ಲೈಟ್ ಹಾಕಿದ್ದೀವಿ. ಬಲಗಡೆ ಬಂದರೆ ರೈಟ್ ಸೈಡ್ಗೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸಿಕ್ಕುತ್ತೆ. ಫುಲ್ಲು ಇದೆಲ್ಲ ವುಡ್ ವರ್ಕ್ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ. ಇದು TV ಕ್ಯಾಬಿನ್ನು. ಈ ಕಡೆ ಬರುತ್ತೆ ಒಂದು ಬಾಲ್ಕನಿ ಇದೆ. ನಿಯರೆಸ್ಟ್ ನಮಗೆ ಲಾ ಕಾಲೇಜ್ ಬರುತ್ತೆ. ಹಾಗೆ ಇಲ್ಲಿ ಮೇಕಪ್ ಸೆಟ್ಗೆ ಅಂತ ಇದು ಮಾಡಿದ್ದೀವಿ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಹಾಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಅಂತೇಳಿ ಮಾಡಿದ್ದೀವಿ. ಇಲ್ಲೂ POP ಎಲ್ಲ ವರ್ಕ್ ಮಾಡಿದೆ. ಇಲ್ಲಿ ಸ್ಲೈಡಿಂಗ್ ಡೋರ್ ಮಾಡಿದೆ. ಹಾಗೆ ಇಲ್ಲೊಂದು ಮೇಕಪ್ ಸೆಟ್ ಇದೆ. ಹಾಗೆ ಇಲ್ಲೊಂದು ಸಣ್ಣ ಟೇಬಲ್, ಚಿಕ್ಕದಾಗಿ ಸ್ಟಡಿ ಟೇಬಲ್ ಅಂತ. ಇಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಈ ರೂಮ್ಗೂ ಒಂದು ಬಾಲ್ಕನಿ ಇದೆ. ಹಾಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಲೈಟ್ ಸೆಟ್ಟಿಂಗ್ ಎಲ್ಲ ಫುಲ್ ಸೆನ್ಸರೇ ಹಾಕ್ಸಿದ್ದೀವಿ. ಹಾಗೆ ಸೆಕೆಂಡ್ ಫ್ಲೋರ್ಗೆ ಬಂದರೆ ಇಲ್ಲಿ ಡೈನಿಂಗ್ ಹಾಲ್, ಪಾರ್ಟಿ ಹಾಲ್ ಬೇಕಾದರೂ ಮಾಡ್ಕೋಬೋದು. ಸ್ಟಡಿ ರೂಮು ಏನು ಬೇಕಾದರೂ ಮಾಡ್ಕೋಬೋದು, ಲಿವಿಂಗ್ ಥರ ಅವ್ರ ಇಷ್ಟ. ಜಿಮ್ ರೂಮ್ ಬೇಕಾದರೂ ಮಾಡ್ಕೋಬೋದು. ಇದಕ್ಕೂ ಒಂದು ಬಾಲ್ಕನಿ ಇದೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಇದೆ. ಹಾಗೆ ಇಲ್ಲೊಂದು ಬೆಡ್ರೂಮ್ ಇದೆ. ಹಾಗೆ ಇದ್ದೂ ಸ್ಲೈಡಿಂಗ್ ಡೋರು. ಹಾಗೆ ಇಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಇಲ್ಲೂ ಒಂದು ಬಾಲ್ಕನಿ ಇದೆ. ನಾವು ಪ್ರತಿಯೊಂದು ರೂಮ್ಗೂ ಪ್ರತಿಯೊಂದು ಬಾಲ್ಕನಿ ಕೊಟ್ಟಿದ್ದೀವಿ. ಪ್ರತಿಯೊಂದು ಇದರಲ್ಲೂ
ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಇದರಲ್ಲೂ ಟಿವಿ ಕ್ಯಾಬಿನ್ ಇದೆ. ಹಾಗೆ ಇಲ್ಲಿ ಬರ್ತಾ ಒಂದು ಸ್ಕೈಲೈಟ್ ಹಾಕಿದೀವಿ, ಮೇಲೆ ಟಫನ್ ಗ್ಲಾಸ್ ಹಾಕಿದೀವಿ. ಹಾಗೆ ಟೆರೆಸ್ಗೆ ಬಂದ್ರೆ ಇಲ್ಲಿ ಬಟ್ಟೆ ಒಣಗಾಕೋಣಕ್ಕೆ ಅಂತ ಹೇಳಿ ಸ್ಪೇಸ್ ಮಾಡಿದೀವಿ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಡ್ಬೋದು. ಇಲ್ಲಿ ವಾಟರ್ ಕಲೆಕ್ಷನ್ನು ಇದೆ. ಆಮೇಲೆ ಮೇಲೆ ವಾಟರ್ ಟ್ಯಾಂಕ್ ಮಡಗಿದ್ದೀವಿ.